ವಿಡಿಯೋ ನೋಡಕಂತಂದ್ರೆ ಕೆಳಗಡೆ ಇಟ್ಟೇನಿ. ಸ್ವಲ್ಪ ಗದ್ದಲಾನೇ ಇತ್ತು ಅಂಗಡಿ ಎಲ್ಲ. ಆ ಗದ್ದಲದಾಗ ಹೆಂಗೆ ಮಂಗ್ ಮಾಡ್ಯಾರ ಏನೋ ಗೊತ್ತಿಲ್ಲರಿ ಫ್ರೆಂಡ್ಸ್. ಬಿಟ್ಟೈತ್ರಿ ಕೆಲ್ಸದ ಮನೆ ಏನೋ ಜಾಸ್ತಿ ಅಚ್ಚದು ಹೋಗೋ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡನ್ರಿ. ಸೊ ಭಾಳ ದಿನದ ಮ್ಯಾಗ ನಾನು ನೋಡಾಕತ್ತೀರಿ. ಬಹುಶಃ 1 ತಿಂಗಳಾಗಿರ್ಬೇಕು ನಾನು ವೀಡಿಯೋ ಹಾಕ್ಲಾರ್ದ. ಸೊ ಇವತ್ತು ವೀಡಿಯೋ ಮಾಡಾಕತ್ತೀನಿ ರೀ. ಯಾಕೋ ಇವತ್ತು ಯಾಕೆ ಮಾಡಾಕತ್ತೀನಿ ಯಾಕಿಲ್ಲ ಅನ್ನೋದು. ಸೊ ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡ್ರಿ ಗೊತ್ತಾಗತ್ತೆ. 1 ತಿಂಗಳಾಗಿತ್ತು ರೀ ವೀಡಿಯೋ ಮಾಡ್ಲಾರ್ದನ. ಸೊ ಸಮಥಿಂಗ್ ಸ್ವಲ್ಪ ಬ್ಯುಸಿನೂ ಇದ್ದೆ. ಹಾಗೆ ಏನಪ್ಪ ಅಂದ್ರೆ ಸೊ ಇದಕ್ಕೂ ಒಂದು ಕಾರಣನೇ ಐತ್ರಿ. ನಾನು ವಿಡಿಯೋ ಮಾಡಲಾರ್ದಕ್ಕೂ ಒಂದು ಕಾರಣನೂ ಐತೆ. ಯಾಕಂದ್ರೆ ಕಾರಣ ಇಲ್ದೇ ಯಾರು ವಿಡಿಯೋ ಮಾಡಲಾರ್ದೆ ಇರೋಂಗಿಲ್ಲ. ಸೊ ಅದ್ರ ಸಂಬಂಧ ಸೊ ಅದೇನು ಅಂತ ಅನ್ನೋದು ಹೇಳ್ತೀನಿ ರೀ. ಹಾಗೆ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನಂತೂ ಸೂಪರಾಗಿದ್ದೀನಿ. ಹಾಗೆ ಲೈಟಾಗಿನೂ ಇದ್ದೀನಿ, ಸೂಪರಾಗಿನೂ ಇದ್ದೀನಿ. ಎರಡು ಅಂದರೆ 2 ತಿಂಗಳು ಸೂಟಿ ಕೊಟ್ಟೈತೆ ಹುಡುಗದ್ದು. ಅದ್ರ ಸಂಬಂಧ ಇದ್ರಾಗ ಹೆಂಗೆ ಅದೇನೋ ಹೆಂಗಿಲ್ಲ ಅನ್ನೋದು ಗೊತ್ತಾಗ್ತೀನಿ ರೀ. ನಂಗೆ ಕನ್ಫ್ಯೂಸ್ ಆಗಿಬಿಟ್ಟೈತಿ ನಾ ಹೆಂಗದೀನಿ ಅನ್ನೋದು. ಸೊ ನೀವು ಅಂತೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಮ್ಮ ಸುಮಾ ಕಾಂಗೈತಿ ಕಾಯ್ गार्डन गए नम चुम्मुल कौन है बुला लगा समीर वहाँ से क्या पानी बोतल के क्यों पानी प्यास लग रही वहाँ. पानी बॉटल दी आप दी टोकरी में रखी थी पानी बॉटल रखी थी. घर ले जाओ. अच्छा दो को गाड़ी हुशार. नामा नामा आंटी काम गई का बोला. ಸೊ ಹುಡುಗರು ಬಂದಿದ್ದಾರೆ ನೋಡ್ರಿ. ಈ ಬಂದ 1 ತಿಂಗಳಾಯ್ತು ಹುಡುಗರದು. ಯಾವುದು ವಿಡಿಯೋನೂ ಮಾಡಿಲ್ಲ ಏನಿಲ್ಲ. ಸರಿತ್ನಂಗೆ ನಾನು ಕೂಡ ಇದು ನಂದು ಕೆಲಸ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ರೀ. ಕೆಲ್ಸದ ಮನೇನೋ ಜಾಸ್ತಿ ಹಿಡಿದು ಬಿಟ್ಟೇನಿ. ಮೊದಲೇನೋ ಒಂದು ಸ್ವಲ್ಪ ಕಮ್ಮಿ ಇದು, ಈಗಂತೂ ಜಾಸ್ತಿ ಆಗಿಬಿಟ್ಟವು ಅಂಥದ್ದು. ಇದ್ರಾಗ ನೋಡ್ರಿ ಒಂದಿನ ಪ್ಯಾಟಿಗೆ ಹೋಗಿದ್ದೆ ನಾನು. ಸೊ ಸಿ ಬಿ ಟಿಗೆ ಹೋಗಿದ್ದೆ. ಸಿ ಬಿ ಟಿಗೆ ಹೋದಾಗ ನಂದು ಫೋನ್ ಕಳುವಾಗಿತ್ತು ರೀ. ಅದ್ರ ಸಂಬಂಧ ಆ ಫೋನ್ ಹೆಂಗೆ ಸಿಕ್ತು ಹೆಂಗಿಲ್ಲ ಅದು ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತೈತ್ರಿ. ಏನೋ ಬಾಳೆ ಬಜ್ಜಿ ಆಗಿತ್ತು ರೀ ನಂದು. ಏನೋ ನೆಸಿಟ್ ಚಲೋ ಐತ್ರಿ ಇದು. ಯಾಕಪ್ಪ ಅಂದ್ರೆ ಅದು ಹಾಂ ಬರಲಿ ಇದ್ರದ್ದು ಫೋನ್ ಹೊಸ ಫೋನ್ ತೊಗೊಂಡಿದ್ನಲ್ರಿ. ಹಾಂ 4ನೇ ಬರಲಿ ಅಚ್ಚದು ಹೋಗೋ. ಹೊಸ ಫೋನ್ ತೊಗೊಂಡಿದ್ವಲ್ರಿ. ಆ ಹೊಸ ಫೋನ್ ಬಿಲ್ನ ನಾನೇ ತೆಗೆದಿಟ್ಟಿದ್ದಾರೆ. ಯಾಕಂದರೆ ಬೇಕಾಬೇಕು ನಮ್ಗೆ ಸರ್ವಿಸ್ ಅವೆಲ್ಲ ಬರ್ತಿರ್ತಾವೆ ಅಂತಂದು ನಾನು ಆ್ಯಕ್ಚುಲಿ ನಾನು ಇಡಂಗೂ ಇಲ್ಲರಿ. ಯಾಕಂದ್ರೆ ಮನ್ಯಾಗ ಅದಕ್ಕಂತಂದು ಇಡ್ಬೇಕಾ ಬಿಡ ಈಗ ತೊಗೊಂಡೇವೆ ಅಂತಂದು ಈ ಥರ ನಾನು ಇದು ಮಾಡ್ತೀನಿ. ಸೊ ಈ ಸಲ ಏನೋ ಗೊತ್ತಿಲ್ಲ ಅದನ್ನು ತೆಗೆದಿಟ್ಟಿದ್ದು ಚಲೋ ಆತ್ರಿ. ನನ್ನ ಫೋನ್ ಸ್ವಲ್ಪ ನಾನು ಅಲ್ಲಿ ಯಾವುದೋ ಹೋಲ್ಸೇಲ್ ಅಂಗಡಿಗೆ ಹೋಗಿ ನಾ ಕೈಯಾಗ ಜಾಸ್ತಿ ಹಿಡಿಯೋದ ಫೋನ್ ಜಾಸ್ತಿ ಹಿಡಿತೀನಿ ರೀ. ಯಾಕಂದ್ರೆ ಪ್ಯಾಟಿಗೆ ಹೋದಾಗ ಬ್ಯಾಗ್ ಇದ್ರೂ ಬ್ಯಾಗ್ನಾಗ ನಾನು ಇದಕ್ಕೆ ಇಟ್ಕೊಳಂಗಿಲ್ಲ ಫೋನು. ನಾನು ಹಿಡಿಯೋದೇ ಜಾಸ್ತಿ ರೀ ಫೋನು ಕೈಯಾಗ. ಇದ್ರಾಗ ನಾನು ಹೋಲ್ಸೇಲ್ ಅಂಗಡಿಯಾಗ ಸ್ವಲ್ಪ ಏನೋ ವೇಲ್ ಅದನ್ನೆಲ್ಲ ತೊಗೊಳಕಂತಂದು ಅದೇನು ಮಾಡೈತೆ ಅದನ್ನು ನೋಡಕಂತಂದು ಕೆಳಗಡೆ ಇಟ್ಟೇನಿ. ಸ್ವಲ್ಪ ಗದ್ದಲಾನೇ ಇತ್ತು ಅಂಗಡಿ ಎಲ್ಲ. ಆ ಗದ್ದಲದಾಗ ಹೆಂಗೆ ಮಂಗ್ ಮಾಡ್ಯಾರ ಏನೋ ಗೊತ್ತಿಲ್ಲರಿ ಫ್ರೆಂಡ್ಸ್. ಅದನ್ನು ಏನೋ ನೋಡ್ರಿ ಅವ್ರ ಅಂಗಡಿಯಾಗೂ ಸ್ವಲ್ಪ ಕ್ಯಾಮ್ರಾನು ಇತ್ತು. ಏನೋ ಸ್ವಲ್ಪ ನಂಗೆ ಜಲ್ದಿ ಸಿಗೋಂಗಾತು. ನನ್ನ ಫೋನ್ ಮತ್ತೆ ಸಿಕ್ತ್ರಿ. ಅದು ಹೆಂಗೆ ಏನು ಅನ್ನೋದು ಅದನ್ನೂ ಕೂಡ ಹೇಳ್ತೀನಿ. ಯಾಕಂದ್ರೆ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರಬೇಕು ಹೆಂಗೆ ಹೋಗಿ ಹೆಂಗೆ ಬಂತಪ್ಪ ಫೋನು ಅಂತಂದು. ಅದನ್ನು ಅವ್ರ ಅಂಗಡಿಯಾಗೂ ಕ್ಯಾಮ್ರಾ ಇತ್ತು. ಆಮೇಲೆ ನಾವು ಮಾತಾಡ್ಕೊತಾನೆ ಎಲ್ಲರೂ ಮತ್ತು ಹಿಂಗೆ ಎಲ್ಲ ಹೋಲ್ಸೇಲ್ ಅಂಗಡಿಯಾಗಂತೂ ಇದೆಷ್ಟ್ರಿ ಅದೆಷ್ಟ್ರಿ. ಈಗ ಅವ್ರವ್ರು ಭೀನು ಬೇರೆದವರು ತೊಗೊತಿರ್ತಾರೆ. ಅದನ್ನು ನಾವು ಕೇಳ್ತಿರ್ತೀವಿ ಚಲೋ ಇದ್ರೆ ಅರ್ಬಿನ. ಅದನ್ನು ಈಗ ಎಲ್ಲರೂ ಮಾತಾಡ್ಕೊತಾನೆ ಇದು ಮಾಡಿದ್ರೆ ಇದ್ರಾಗ ಗದ್ದಲದಾಗ
ಅವರು ಫೋನ್ ಎತ್ತು ಬಿಟ್ಟಾರೆ. ಆಮೇಲೆ ನಾನು ಅವರು ಹೋಗ್ಬಿಟ್ಟಾರೆ. ಸೊ ಹೋಗಿ ಆಮೇಲೆ ನಾನು ಏನು ಅರ್ವಿ ತೊಗೊಂಡು ಅದನ್ನ ತೊಗೊಂಡು ಅವೇಲೇ ಇಲ್ಲ ತೊಗೊಂಡು ಆಮೇಲೆ ನಮ್ಮ ಅಮ್ಮ ಹೇಳಿದೆ, ಅಮ್ಮ ನನ್ನ ಫೋನು ಅಂತಂದು ನಾನು ಫುಲ್ ಶಾಕ್, ನಿಜವಾಗ್ಲೂ ಫುಲ್ ಶಾಕ್ ಆಗಿದ್ದೀನಿ ರೀ. ನನ್ನ ಫೋನ್ ಎಲ್ಲೋತು ಅಂತಂದು ಮೊನ್ನೆ ಆದರೂ ನನ್ನ ಫೋನ್ನ ಚೇಂಜ್ ಮಾಡಿದ್ದೀನಿ ರೀ. ನಾನು ಫೋನ್ ಸ್ವಲ್ಪ ಕೆಟ್ಟಿದ್ಕೆ ನಮ್ಮ ಮನೆಯವ್ರು ನಾನು ಈ ಫೋನ್ ಕೊಟ್ಟು ನಾನು ಈ ಫೋನ್ ನಮ್ಮ ಮನೆಯವ್ರ ಫೋನ್ನ ಹೊಸ ಫೋನ್ನ ನಾನು ತೊಗೊಂಡಿದ್ದೆ ಈ ವಿಡಿಯೋ ಸಂಬಂಧ. ಯಾಕಂದ್ರೆ ಅದು ಸ್ವಲ್ಪ ಚಾರ್ಜನ್ನು ಹಿಡಿಯಾಕತ್ತಿದ್ದಿಲ್ಲ, ಏನಿಲ್ಲ, ವಿಡಿಯೋನೂ ಹಿಡಿಯಾಕತ್ತಿದ್ದಿಲ್ಲ ರೀ. ಜಾಸ್ತಿ ಸ್ವಲ್ಪ ಸ್ಟೋರೇಜ್ ಭಾಳ ತುಂಬೋದಾಗತ್ತಿತ್ತು. ಆಮೇಲೆ ಫುಲ್ ಶಾಕ್, ಯಪ್ಪ ನಂಗಂತೂ ಸಿಕ್ಕಾಬಿಟ್ಟೆ ಹತ್ತು ಬಿಟ್ಟಾರೆ. ನಾನು ಎಲ್ಲೋತು ಅಂತಂದು ಮತ್ತು ಕ್ಯಾಮ್ರಾದಾಗ ಚೆಕ್ ಮಾಡಿದ್ರು ಅವರು. ಚೆಕ್ ಮಾಡಿ ಹಿಂಗೆ ಯಾರು ತೊಗೊಂಡಿದಾರ ಏನು ಅನ್ನೋದು ಅದ್ರಾಗ ಗೊತ್ತಾತ್ರಿ. ಅದನ್ನ ಸೈಡಿಗೆ ಇಟ್ಟೆ ನಾನು. ಅದನ್ನ ಸೈಡಿಂದ ಏನು ಮಾಡ್ಯಾರ ಅವರು, ಸೊ ಹಂಗೆ ಮೆಲ್ಸಕ್ಕೆ ಕೈ ಹಾಕಿ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ಹಂಗೋ ಹಿಂಗೋ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ನನ್ನ ಇದ್ರ ಕೊಟ್ಟೆ, ಏನಪ್ಪ ಅಂದ್ರೆ ಫೋನಿಂದು ಬಿಲ್ ಎಲ್ಲ. ಆಮೇಲೆ ಯಾವಾಗ ನಾ ತೊಗೊಂಡೇನಿ ಏನಿಲ್ಲ ಅನ್ನೋದು, ಅಂದ್ರೆ ಫೋನಿನ ಬಿಲ್ ಇದ್ರೆ ಅದನ್ನ ಫೋನಿಂದು ಬಿಲ್ ಇತ್ತಪ್ಪ ಅಂದ್ರೆ ನಮ್ಮ ಫೋನ್ ಎಲ್ಲೇ ಇದ್ರೂ ಸಿಗ್ತದಂತ್ರಿ. ಸೊ ಅದ್ರ ಸಂಬಂಧ ಯಾವಾಗಲೂ ನೀವು ಕೂಡ ನೋಡಿರಿ, ಫೋನಿಂದು ಬಿಲ್ ಎಲ್ಲ ತೆಗೆದಿಟ್ಟಿರಿ. ಅದನ್ನ ಇದ್ರೆ ಮಾತ್ರ ನಿಮ್ಮದು ಫೋನ್ ಎಲ್ಲೇ ಕಳು ಆಯ್ತು ಇಲ್ಲ ಆದ್ರೂ ನಿಮ್ಮ ಫೋನ್ ಸಿಗ್ತೈತ್ರಿ. ಆಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಅಲ್ಲೇ ಹೋಗಿ ಸೊ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲಿಪೇಟ್ ಪೊಲೀಸ್ ಸ್ಟೇಷನ್. ಈಗಂತ್ರ ಅದನ್ನ ಇಲ್ಲರಿ, ಸೊ ಬೇರೆ ಕಡೆ ಮಾಡಿದಾರೆ. ಅದನ್ನೆಲ್ಲ ಸ್ವಲ್ಪ ಕೇಳಿ ಅಲ್ಲೇ ಹೇಳಿದ್ವಿ. ಅಂದ್ರೆ ನಮ್ಗೆ ಅಂಗಡಿಯರು ಹೇಳಿದ್ರಿ, ಇಲ್ಲೆಲ್ಲ ಹೋಗ್ರಿ, ಅಲ್ಲೇ ಒಂಚೂರು ಇದು ಮಾಡ್ತಾರೋರು, ಸಪೋರ್ಟಿವ್ ಮಾಡ್ತಾರೆ ಅಂತಂದು ಹೋಗಿ ಅಲ್ಲಪ್ಪ ನಾವು ಸಾಮಾನು ಏನೇನೋ ಸಂತಿ ಮಾಡ್ಕೊಂಡು ಬರೋಕೆ ಹೋಲ್ಸೇಲ್ ಅಂಗಡಿಗೆ ಹೋದ್ವಿ. ಏನೇನೋ ಆಗಿಬಿಡ್ತ್ರೆ ಅಲ್ಲಿಂದ. ಮತ್ತು ಅವ್ರು ಹೇಳಿದ ಮೇಲೆ ಒಂದು 15-20 ದಿನ ಬಿಟ್ಟು ನನ್ನ ಫೋನ್ ಮತ್ತೆ ಸಿಕ್ತ್ರಿ. ಸೊ ಅದ್ರಾಗೆಲ್ಲ ಇದಾಗಿತ್ತು. ಆಮೇಲೆ ಸಿಮ್ ಎಲ್ಲ ಚಾಲೂ ಇತ್ತು. ಫೋನು ರಿಂಗ್ ಆಗತ್ತೈತಿ, ಫೋನ್ ಎತ್ತಾಗತ್ತಿಲ್ಲ ರೀ ಅವರು. ಇನ್ನೊಂದು ಏನಪ್ಪ ಅಂದ್ರೆ, ಸೊ ನನ್ನ ಪರ್ಸ್ನಲಾಗಿ ನಾನು ಫೋನ್ದಾಗ ನಾನು ಇದ್ರಾಗ ಇದು ನೋಟ್ ಮಾಡಿ ಇಡೋದ್ರೆ, ಏನೋ ಪರ್ಸ್ನಲ್ ಆಗಲಿ ಏನೋ ಆಗಲಿ, ನಂದು ಏನೋ ಮನೆದು ಏನಾರು ಒಂದು ಇದು ಸಣ್ಣ ಪುಟ್ಟ ಒಂದು ಫೋಟೋಸ್ ಆಗಲಿ, ಫ್ಯಾಮಿಲಿ ಫೋಟೋಸ್ ಆಗಲಿ, ಇವೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಅದನ್ನೂ ಒಂದು ಇದು ಮಾಡಿಲ್ಲ, ಏನಿಲ್ಲ, ಹಂಗೆ ಇಟ್ಕೊಂಡಿದ್ರು ಏನೋ. ನನ್ನ ಫೋನ್ ಹೆಂಗಿತ್ತ ಹಂಗೆ ಮತ್ತು ಸಿಕ್ತರೆ. ಆಮೇಲೆ ಅವರು ಹೊರಗಿಂದೆಲ್ಲ ಡಿಲೀಟ್ ಮಾಡಿದ್ರೆ. ಗೂಗಲ್ದಾಗೆಲ್ಲ ನನ್ನ ಫೋಟೋಸು ನಮ್ಮ ಏನಿದ್ವು ಅದನ್ನೆಲ್ಲ ಸಿಕ್ಕಿದ್ವು ರೀ. ಒಂಚೂರು ಅವರೆಲ್ಲ ಬೀಳಿಸಿ ಅದನ್ನೆಲ್ಲ ಕ್ರ್ಯಾಚ್ ಅವೆಲ್ಲ ಮಾಡಿದ್ರು. ಆಮೇಲೆ ಅದನ್ನೆಲ್ಲ ಗ್ಲಾಸ್ ತೆಗಿಸಿ ಮತ್ತು ಹಾಕಿಸಿ ಸಿಮ್ಮೊಂದು ಹೋಗಿತ್ತು. ಆಮೇಲೆ ಅದನ್ನ ರಿಂಗ್ ಆಗತ್ತೈತಿ ಎತ್ತಾಗತ್ತಿದ್ದಿಲ್ಲ ಅಂದಿದ್ರೆ ಸ್ವಲ್ಪ ಒಂದು 2 ದಿನ ಆದಮೇಲೆ ಫೋನ್ ಸಿಮ್ ತೆಗೆದ್ರಿ ಅವರು. ತೆಗೆದಿನ ಮೇಲೆ ಏನು ಮಾಡಿದ್ರು ಏನೋ ಗೊತ್ತಿಲ್ಲ ರೀ ನಂಗಂತ್ರ. ಆಮೇಲೆ ಹತ್ತಲೇ ಇಲ್ಲ ಫೋನು. ಅಂದರೆ ಟ್ರ್ಯಾಕ್ ಮಾಡಿದ್ರು ಅವರು, ಸಿಮ್ ಎಲ್ಲಿ ಏನು ಅನ್ನೋದು ಟ್ರ್ಯಾಕ್ ಮಾಡಿ ಆಮೇಲೆ ಇದು ಮಾಡಿದ್ರು. ಮತ್ತು ನಾನು ಫೋನ್ ಸಿಕ್ಕಿದ ಮೇಲೆ ಆ ದೇವ್ರ ದಯೆಯಿಂದ ನಾವು ಯಾರಿಗೇನು ಕೆಟ್ಟದ್ದನ್ನು ಮಾಡಿರೋಂಗಿಲ್ಲ. ಯಾವತ್ತೂ ನಾವು ಕೆಟ್ಟದ್ದನ್ನು ಯಾರಿಗೂ ಬಯಸಂಗಿಲ್ಲ. ಸೊ ನಮ್ಮಂಥವ್ರಿಗೆ ಕೆಟ್ಟದ್ದನ್ನು ಬಯಸ್ತಾರೆ ಆ ದೇವ್ರು ನೋಡ್ರಿ. ನಾವು ಯಾರಿಗೂ ಕೆಟ್ಟದ್ದು ಮಾಡಿರೋಂಗಿಲ್ಲ. ಸೊ ನಮ್ಮಂಥವ್ರಿಗೆ ಚಲೋ ದಾರಿ ತೋರಿಸ್ತಾನೆ. ಅನ್ಕೊಳ್ಳೋರ್ದು ಭ್ರಮೆ ರೀ, ಅವರು ಹಾಗೆ ಮಾಡ್ತಾರ, ಅವರು ಹಿಂಗೆ ಹಾಗೆ ಅಂತಂದು. ಬಟ್ ಚಾನ್ಸೇ ಇಲ್ಲ. ನಾವು ಯಾರು ಕೆಟ್ಟದ್ದನ್ನು ಬಯಸಂಗಿಲ್ಲ, ಕೆಟ್ಟದ್ದನ್ನು ಮಾಡೋಂಗಿಲ್ಲ. ನಮ್ದೇನ್ರಿ, ನಾವು ದುಡಿಬೇಕು ಅಂತ ಇಬ್ಬರು ಮಕ್ಕಳು ಮನೆ ಅದಾವ, ನಮ್ದೇನು ಆಗ್ಬೋದು ಜೀವನ ಅನ್ನೋದು ನಾವು ಇದನ್ನು ಸಾಗಿಸ್ತಾ ಹೋಗೋದ್ರಿ. ಅಂಥದ್ರಾಗ ನಮ್ಗೆ ಅತ್ತಾಗಿದ್ದಾಗಿದ್ದು ಇವೆಲ್ಲ ಗೊತ್ತಿಲ್ರಿ, ಇವೆಲ್ಲ ಮಾತು. ಸೊ ಅದ್ರ ಸಂಬಂಧ ನೋಡ್ರಿ, ಅದೇ ದಯೆಯಿಂದ ಮತ್ತೆ ನನ್ನ ಫೋನು ಸಿಕ್ತು. ಆಮೇಲೆ ಅದೇ ನಂಬರ್ ನಾನು ಸಿಮ್ ತೊಗೊಂಡು ಯಾರಿಗೆಲ್ಲ ನಾನು ರೆಸ್ಪಾನ್ಸ್ ಮಾಡಿಲ್ಲ. ಈ ಏನಾದರೂ ಮೆಸೇಜ್ ಮಾಡಿದಾಗ ಇದರಿಂದ ನಿಮಗೆ ನಾನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನಾನು ಸಾರಿ ಕೇಳ್ತೇನೆ ರೀ. ಯಾಕಂದ್ರೆ ನನ್ನ ಫೋನ್ ಕಳೆದೋಗಿತ್ತು, ನನಗೆ ಮೆಸೇಜ್ ಮಾಡೋಕ್ಕೂ ಆಗಲಿಲ್ಲ, ಏನೋ ರಿಪ್ಲೈ ಮಾಡೋಕ್ಕೂ ಆಗಲಿಲ್ಲ. ನನ್ನ ಫೋನ್ದಾಗ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಲಿಲ್ಲ ರೀ. ಈಗಂತೂ ನಾನು ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ದೀನಿ. ಅಂದರೆ ಕೆಲಸದ ಮನೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಬೆಳಗ್ಗೆ 7 ಗಂಟೆ ಹೋದ್ರೆ ನಾನು ಸಂಜೆಗನ ಬರೋದು. ಅದ್ರ ಸಂಬಂಧ ನಾನು ಈಗೀಗ ವಿಡಿಯೋನು ಮಾಡ್ತಿಲ್ಲ ರೀ. ಈಗ ಫೋನ್ ಕೈಗೆ ಬಂದಾಯ್ತು, ಕೈಗೆ ಬಂದ್ರೂ ನನಗೆ ವಿಡಿಯೋ ಮಾಡೋಕ್ಕಾಗಿತ್ತಿಲ್ಲ.
ಅಷ್ಟ್ರಾಗ ನಾನು ಹೆಂಗೋ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇಷ್ಟು ದಿನ ನಾನು ಹೆಂಗೋ ನಾನು ಒಂದು ತಿಂಗಳು ಬಿಟ್ಟ ವಿಡಿಯೋನ ಏನೇನೋ ಆಗೋಯ್ತು ಅಲ್ಲೆಲ್ಲ. ಸೊ ಅದನ್ನು ನಾನು ಈಗ ಮತ್ತೆ ಮುಂದೆ ಸಾಕ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಹಾಗೆ ನೋಡಿರಿ, ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.